ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಕಲಾ ಗ್ಯಾಲರಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆ ಕಲಾ ಗ್ಯಾಲರಿಗೆ ಈಗ ಸಂಕಷ್ಟ ಎದುರಾಗಿರೋದು. ಕಾರಣ ಏಕಾಏಕಿ 4 ಪಟ್ಟು ಕಟ್ಟಡದ ಬಾಡಿಗೆಯನ್ನ ಹೆಚ್ಚಳ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕಲಾ ಗ್ಯಾಲರಿಗೆ ಸಂಕಷ್ಟ ಎದುರಾಗಿರೋದು. 1 ಲಕ್ಷ ಇತ್ತು ಬಾಡಿಗೆ, ಈಗ ಬರೋಬ್ಬರಿ 2,80,000ಕ್ಕೆ ಏರಿಕೆಯನ್ನ ಮಾಡಲಾಗಿದೆ. ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಡಿಯಲ್ಲಿ ಬರುವಂತಹ ಕಟ್ಟಡದಲ್ಲಿರುವಂತಹ ಗ್ಯಾಲರಿ ಅಂಗಡಿ ಡೋರ್ಗೆ ಮಣ್ಣು ಸುರಿದು ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. 25 ವರ್ಷಗಳಿಂದ ಇದೇ ಕಟ್ಟಡದಲ್ಲಿರುವಂತಹ ಗ್ಯಾಲರಿ, ಹಾಗಾದ್ರೆ ಮುಂದೇನು ಮಾಡೋದು ಅಂತೇಳಿ ಮಾಲೀಕರು ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ನಾನೀಗ ಕನ್ನಿಂಗ್ಹ್ಯಾಮ್ ರೋಡ್ ಅಲ್ಲಿ ಇದ್ದೇನೆ. ಯಾಕಂದ್ರೆ ಇಲ್ಲಿ ನೋಡ್ತಿರ್ಬೋದು, ಮಣ್ಣನ್ನ ಸುರಿದು ಹಾಕಿದ್ರೆ ಇದು ಆರ್ಟ್ ಗ್ಯಾಲರಿ ಕಟ್ಟಡ. ಒಳಗಡೆ ಎಲ್ಲ ವಿವಿಧ ಪೇಂಟಿಂಗ್ ಎಲ್ಲ ಮಾಡ್ತಿದ್ರು, ಇಲ್ಲಿ ಮಾರಾಟವಾಗ್ತಿದ್ರು. ಬಟ್ ಇದೀಗ ಏಕಾಏಕಿ ಇವರು ಯಾಕಂದ್ರೆ ಇಲ್ಲಿ ಆರ್ಟ್ ಗ್ಯಾಲರಿಯ ಮಾಲೀಕರನ್ನ ಖಾಲಿ ಮಾಡಿಸಬೇಕೆಂಬ ದೃಷ್ಟಿಯಿಂದ ಇದೀಗ ಮಣ್ಣನ್ನ ಸುರಿದು ಹಾಕಿದ್ದಾರೆ. ಹೀಗಾಗಿ 45 ಲಕ್ಷ ಖರ್ಚು ಮಾಡಿದ್ದಾರೆ. ಸುಮಾರು 25 ವರ್ಷಗಳಿಂದ ಇದೇ ಕಟ್ಟಡದಲ್ಲಿ ಒಂದ್ ಕಡೆ ಇವರು ವ್ಯಾಪಾರ ಮಾಡ್ತಿದ್ರು. ಆ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅವರು ಬಂದು ಇದೀಗ ಈ ಮಣ್ಣು ತಂದು ಹಾಕಿದ್ದಾರೆ. ಇಲ್ಲಿ ನೀವು ಏಕಾಏಕಿ, ಯಾಕಂದ್ರೆ 1 ಲಕ್ಷ ಬಾಡಿಗೆ ಇತ್ತು, ಈಗ 3 ಲಕ್ಷ ಕಟ್ಟಿ ಎಂಬುದು ಒಂದ್ ಕಡೆ ತಾಕೀತು ಮಾಡಿದ್ದಾರೆ. ಇವರು ಅಷ್ಟು ಆಗಲ್ಲ ಎಂಬುದು ಒಂದ್ ಕಡೆ ಹೇಳಿಕೆ ನೀಡಿದರೆ, ಆ ಒಂದು ದೃಷ್ಟಿಯಿಂದ ಇದೀಗ ಮಣ್ಣನ್ನು ಸುರಿದಿರುವ ಆರೋಪ ಸಹ ಕೇಳಿ ಬಂದಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾವ ರೀತಿಯಾಗಿದೆ. ಯಾಕಂದ್ರೆ ಕರೆಂಟ್ ಕಟ್ ಮಾಡೋದು, ನೀರು ಕಟ್ ಮಾಡೋದು, ಮಣ್ಣು ತಂದಲ್ಲಿ ಹಾಕಿದ್ದಾರೆ. ಹೀಗಾಗಿ ಇಲ್ಲಿನ ಮಾಲೀಕರು ಒಂದ್ ಕಡೆ ರೋಸಿ ಹೋಗಿದ್ದಾರೆ. ಮತ್ತೊಂದ್ ಕಡೆ ಸರ್ಕಾರದ ಅಂಡವರು ಸಹ ಈ ಒಂದು ಕಟ್ಟಡ ಇದೆ. ಯಾಕಂದ್ರೆ ಇದು ಆರ್ಟ್ ಗ್ಯಾಲರಿ, ಸುಮಾರು ವ್ಯಾಪಾರ ಆಗುತ್ತೆ. ಮತ್ತೊಂದ್ ಕಡೆ ವಿವಿಧ ಕಲ್ಚರ್ಗಳು ಇಲ್ಲ, ಪೇಂಟಿಂಗ್ ಆಗುತ್ತೆ. ಬಟ್ ಇದೀಗ ಮಣ್ಣನ್ನು ಸುರಿದು ಹಾಕಿದ್ದಾರೆ. ತುಂಬಾ ಲಾಸ್ ಆಗಿದೆ ಎಂಬುದು ಕಡೆ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಯಾಕಂದ್ರೆ 1 ಲಕ್ಷ ಬಾಡಿಗೆ ಇದೆ, ಈಗ ಏಕಾಏಕಿ 3 ಲಕ್ಷ ಕಟ್ಟಿ ಎಂಬುದು ಒಂದ್ ಕಡೆ ಹೇಳ್ತಿದ್ದಾರೆ ಅಂತ. ಹೀಗಾಗಿ ಏಕ್ದಮ್ 2 ಲಕ್ಷ ಬಾಡಿಗೆ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಮಾಲೀಕರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನೆಲ್ಲ ತೊಂದರೆ ಆಗ್ತಿದೆ ಮತ್ತು ಯಾಕೆ ಮಣ್ಣನ್ನು ಸುರಿದು ಹೋಗಿದ್ದಾರೆ ಅಂತ ಇಲ್ಲಿ? ಮೂರ್ ವರ್ಷ ರಿನ್ಯೂ ಮಾಡಬೇಕಾಗಿದ್ದು ಕಾಂಟ್ರಾಕ್ಟ್ರು ರಿನ್ಯೂ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ರೆಂಟ್ ಜಾಸ್ತಿ ಮಾಡಬೇಕು, ಪಿಡಬ್ಲ್ಯೂಡಿ ರೇಟ್ ಬಂದಿದೆ ಈ ತರ ಅಂತ. ಇದು ಬೇರೆ ಗೋಡೌನ್ ಇತ್ತು, 25 ಇಯರ್ಸ್ ಮುಂಚೆ ಇದು ಗೋಡೌನ್ ಇತ್ತು. ನಾವು ಇದಕ್ಕೆಲ್ಲ ರೆಡಿ ಮಾಡಿಸಿ, ಇಲ್ಲಿ ಇಲ್ಲ ಗಟರ್ ಇತ್ತು, ಇದೆಲ್ಲ ಗಟರ್ ಕಟ್ಟಿ ಇದು ಕ್ಲಿಯರ್ ಮಾಡಿ ನಾವು ಆರ್ಟ್ ಅಂಡ್ ಕಲ್ಚರ್ ಸಪೋರ್ಟ್ ಮಾಡೋದು. ನಾವು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡಿದೀವಿ, ಬೇರೆ ಬೇರೆ ಗವರ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲ ಮಾಡಿದೀವಿ, ಮ್ಯೂಸಿಯಂ ಮಾಡಿದೀವಿ, ಎಲ್ಲ ಆರ್ಟ್ ಅಂಡ್ ಕಲ್ಚರ್ ಸಪೋರ್ಟ್ ಮಾಡೋದು. ನಮ್ಗೆ ಕಟ್ಟಡ ಯಾರಿಗೆ ಸೇರುತ್ತೆ, ಯಾಕೆ ಈ ತರ ಮಣ್ಣು ಸುರಿದು ಹಾಕಿದಾರೆ ಅಂತ? ಇದು ಕರ್ನಾಟಕ ಮಾರ್ಕೆಟಿಂಗ್ ಫೆಡರೇಷನ್ ಬಿಲ್ಡಿಂಗ್. ಇದು ಕಾರ್ಪೊರೇಷನ್ ಬಟ್ ಪಾರ್ಟ್ನರ್ಶಿಪ್ ವಿತ್ ಗವರ್ಮೆಂಟ್ ಇರಬೇಕು. ಬಟ್ ಇದು ರೈಟ್ ಇನ್ ದ ಸೆಂಟರ್ ಆಫ್ ಕನಿಂಗ್ಹ್ಯಾಮ್ ರೋಡ್ ನಲ್ಲಿ. ಇಷ್ಟು ನಮ್ಮ ಹತ್ರ ಜನ ಬರ್ತಾರೆ, ಇಂಟರ್ನ್ಯಾಷನಲ್ ಇಂದ ಬರ್ತಾರೆ, IT ಇಂದ ಬರ್ತಾರೆ, ಎಲ್ಲರ ಹತ್ರ ನಾವು ಕೆಲಸ ಮಾಡೋದು. ಈ ತರ ತಗೊಂಡ್ ಬಂದು ಹಾಕಿದ್ದಾರೆ. ಇದು ಲೈಟ್ ಆಫ್ ಮಾಡಿ ಬಾಡಿಗೆ ಜಾಸ್ತಿ ಮಾಡಿದಾರ ಹೇಗೆ ಅಂತ? ಇದು ಆರ್ಮ್ ಟ್ವಿಸ್ಟಿಂಗ್ ತರ ಇದು ಜಾಸ್ತಿ ಮಾಡಕ್ಕೆ ಈ ತರ ಮೋಸ ಕೊಡ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ಬಾಡಿಗೆ ಕಟ್ತಿದ್ರೆ, ಎಷ್ಟು ಬಾಡಿಗೆ ಜಾಸ್ತಿ ಹೇಳಿದಾರೆ ಅವರು? ಇದು ಮುಂಚೆ ಅದ್ರ ಬಾಡಿಗೆ ನಾನ್ ಡಿಸೈಡ್ ಮಾಡಿಲ್ಲ, ಡಿಸೈಡ್ ಮಾಡೋದು ಮಾರ್ಕೆಟಿಂಗ್ ಫೆಡರೇಷನ್ ಅವರು ಕೊಟ್ಟಿರೋದು ರೇಟ್ನೇ ನಾನು ಕೊಡ್ತಾ ಇದ್ದೆ. ಆಮೇಲೆ ರಿನ್ಯೂ ಮಾಡಕ್ಕೆ 15-20% ನಾರ್ಮಲಿ ಆಗಬೇಕು, 15-20% ಮಾಡಿಲ್ಲ, 180% ಇನ್ಕ್ರೀಸ್ ಮಾಡಿದ್ದಾರೆ. ನಾನು ಹೇಳಿದೆ ಅವ್ರಿಗೆ 40-50% ಮಾಡಿ, ಬಟ್ ಇವರು ಇಲ್ಲ, ಇಲ್ಲಿ ಜಾಸ್ತಿ ಮಾಡೋಣ ಅಂತ ಇದು ಎಲ್ಲ ಮಾಡ್ತಾರೆ. ಎಷ್ಟಿತ್ತು, ಎಷ್ಟು ಜಾಸ್ತಿ ಮಾಡಿದ್ದಾರೆ? 1 ಲಕ್ಷ ಇದೆ, 2,80,000 ರೂಪೀಸ್ ಏನೋ ಬರುತ್ತೆ ಇವಾಗ. ಇದಿಷ್ಟು ಆರ್ಟ್ ಗ್ಯಾಲರಿಯ ಮಾಲೀಕರಾದ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ದೇವರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಕಲಾ ಗ್ಯಾಲರಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆ ಕಲಾ ಗ್ಯಾಲರಿಗೆ ಈಗ ಸಂಕಷ್ಟ ಎದುರಾಗಿರೋದು. ಕಾರಣ ಏಕಾಏಕಿ 4 ಪಟ್ಟು ಕಟ್ಟಡದ ಬಾಡಿಗೆಯನ್ನ ಹೆಚ್ಚಳ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕಲಾ ಗ್ಯಾಲರಿಗೆ ಸಂಕಷ್ಟ ಎದುರಾಗಿರೋದು. 1 ಲಕ್ಷ ಇತ್ತು ಬಾಡಿಗೆ, ಈಗ ಬರೋಬ್ಬರಿ 2,80,000ಕ್ಕೆ ಏರಿಕೆಯನ್ನ ಮಾಡಲಾಗಿದೆ. ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಡಿಯಲ್ಲಿ ಬರುವಂತಹ ಕಟ್ಟಡದಲ್ಲಿರುವಂತಹ ಗ್ಯಾಲರಿ ಅಂಗಡಿ ಡೋರ್ಗೆ ಮಣ್ಣು ಸುರಿದು ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. 25 ವರ್ಷಗಳಿಂದ ಇದೇ ಕಟ್ಟಡದಲ್ಲಿರುವಂತಹ ಗ್ಯಾಲರಿ, ಹಾಗಾದ್ರೆ ಮುಂದೇನು ಮಾಡೋದು ಅಂತೇಳಿ ಮಾಲೀಕರು ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ನಾನೀಗ ಕನ್ನಿಂಗ್ಹ್ಯಾಮ್ ರೋಡ್ ಅಲ್ಲಿ ಇದ್ದೇನೆ. ಯಾಕಂದ್ರೆ ಇಲ್ಲಿ ನೋಡ್ತಿರ್ಬೋದು, ಮಣ್ಣನ್ನ ಸುರಿದು ಹಾಕಿದ್ರೆ ಇದು ಆರ್ಟ್ ಗ್ಯಾಲರಿ ಕಟ್ಟಡ. ಒಳಗಡೆ ಎಲ್ಲ ವಿವಿಧ ಪೇಂಟಿಂಗ್ ಎಲ್ಲ ಮಾಡ್ತಿದ್ರು, ಇಲ್ಲಿ ಮಾರಾಟವಾಗ್ತಿದ್ರು. ಬಟ್ ಇದೀಗ ಏಕಾಏಕಿ ಇವರು ಯಾಕಂದ್ರೆ ಇಲ್ಲಿ ಆರ್ಟ್ ಗ್ಯಾಲರಿಯ ಮಾಲೀಕರನ್ನ ಖಾಲಿ ಮಾಡಿಸಬೇಕೆಂಬ ದೃಷ್ಟಿಯಿಂದ ಇದೀಗ ಮಣ್ಣನ್ನ ಸುರಿದು ಹಾಕಿದ್ದಾರೆ. ಹೀಗಾಗಿ 45 ಲಕ್ಷ ಖರ್ಚು ಮಾಡಿದ್ದಾರೆ. ಸುಮಾರು 25 ವರ್ಷಗಳಿಂದ ಇದೇ ಕಟ್ಟಡದಲ್ಲಿ ಒಂದ್ ಕಡೆ ಇವರು ವ್ಯಾಪಾರ ಮಾಡ್ತಿದ್ರು. ಆ ಕರ್ನಾಟಕ ಸ್ಟೇಟ್
ಕಾರ್ಪೊರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅವರು ಬಂದು ಇದೀಗ ಈ ಮಣ್ಣು ತಂದು ಹಾಕಿದ್ದಾರೆ. ಇಲ್ಲಿ ನೀವು ಏಕಾಏಕಿ ಯಾಕಂದ್ರೆ 1 ಲಕ್ಷ ಬಾಡಿಗೆ ಇತ್ತು, ಈಗ 3 ಲಕ್ಷ ಕಟ್ಟಿ ಎಂಬುದು ಒಂದ್ ಕಡೆ ತಾಕೀತು ಮಾಡಿದ್ದಾರೆ. ಇವರು ಅಷ್ಟು ಆಗಲ್ಲ ಎಂಬುದು ಒಂದ್ ಕಡೆ ಹೇಳಿಕೆ ನೀಡಿದರೆ ಆ ಒಂದು ದೃಷ್ಟಿಯಿಂದ ಇದೀಗ ಮಣ್ಣನ್ನು ಸುರಿದಿರುವ ಆರೋಪ ಸಹ ಕೇಳಿ ಬಂದಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾವ ರೀತಿಯಾಗಿದೆ. ಯಾಕಂದ್ರೆ ಕರೆಂಟ್ ಕಟ್ ಮಾಡೋದು, ನೀರು ಕಟ್ ಮಾಡೋದು, ಮಣ್ಣು ತಂದಲ್ಲಿ ಹಾಕಿದ್ದಾರೆ. ಹೀಗಾಗಿ ಇಲ್ಲಿನ ಮಾಲೀಕರು ಒಂದ್ ಕಡೆ ರೋಸಿ ಹೋಗಿದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಹ್ಯಾಂಡ್ ಓವರ್ ಸಹ ಈ ಒಂದು ಕಟ್ಟಡ ಇದೆ. ಯಾಕಂದ್ರೆ ಇದು ಆರ್ಟ್ ಗ್ಯಾಲರಿ, ಸುಮಾರು ವ್ಯಾಪಾರ ಆಗುತ್ತೆ. ಮತ್ತೊಂದು ಕಡೆ ವಿವಿಧ ಕಲ್ಚರ್ಗಳು ಇಲ್ಲ, ಪೇಂಟಿಂಗ್ ಆಗುತ್ತೆ. ಬಟ್ ಇದೀಗ ಮಣ್ಣನ್ನ ಸುರಿದು ಹಾಕಿದ್ದಾರೆ. ತುಂಬಾ ಲಾಸ್ ಆಗಿದೆ ಎಂಬುದು ಕಡೆ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಯಾಕಂದ್ರೆ 1 ಲಕ್ಷ ಬಾಡಿಗೆ ಇದೆ, ಈಗ ಏಕಾಏಕಿ 3 ಲಕ್ಷ ಕಟ್ಟಿ ಎಂಬುದು ಒಂದ್ ಕಡೆ ಹೇಳ್ತಿದ್ದಾರೆ ಅಂತ. ಹೀಗಾಗಿ ಏಕ್ದಮ್ 2 ಲಕ್ಷ ಬಾಡಿಗೆ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಮಾಲೀಕರದ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನೆಲ್ಲ ತೊಂದರೆ ಆಗ್ತಿದೆ ಮತ್ತು ಯಾಕೆ ಮಣ್ಣನ್ನ ಸುರಿದು ಹೋಗಿದ್ದಾರೆ ಅಂತ ಇಲ್ಲಿ? ಮೂರು ವರ್ಷ ಇಂದ ರಿನ್ಯೂ ಮಾಡಬೇಕಾಗಿದ್ದು ಕಾಂಟ್ರಾಕ್ಟ್ರು ರಿನ್ಯೂ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ರೆಂಟ್ ಜಾಸ್ತಿ ಮಾಡಬೇಕು, ಪಿಡಬ್ಲ್ಯೂಡಿ ರೇಟ್ ಬಂದಿದೆ ಈ ತರ ಅಂತ. ಇದು ಬೇರೆ ಗೋಡೌನ್ ಇತ್ತು, 25 ಇಯರ್ಸ್ ಮುಂಚೆ ಇದು ಗೋಡೌನ್ ಇತ್ತು. ನಾವು ಇದಕ್ಕೆ ಎಲ್ಲ ರೆಡಿ ಮಾಡಿಸಿ, ಇಲ್ಲಿ ಇಲ್ಲ ಗಟರ್ ಇತ್ತು, ಇದೆಲ್ಲ ಗಟರ್ ಕಟ್ಟಿ ಇದಕ್ಕೆ ಕ್ಲಿಯರ್ ಮಾಡಿ ನಾವು ಆರ್ಟ್ ಅಂಡ್ ಕಲ್ಚರ್ ಸಪೋರ್ಟ್ ಮಾಡೋದು. ನಾವು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡಿದೀವಿ, ಬೇರೆ ಬೇರೆ ಗವರ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲ ಮಾಡಿದೀವಿ, ಮ್ಯೂಸಿಯಂ ಮಾಡಿದೀವಿ, ಎಲ್ಲ ಆರ್ಟ್ ಅಂಡ್ ಕಲ್ಚರ್ ಸಪೋರ್ಟ್ ಮಾಡೋದು. ನಮ್ಗೆ ಕಟ್ಟಡ ಯಾರಿಗೆ ಸೇರುತ್ತೆ, ಯಾಕೆ ಈ ತರ ಮಣ್ಣು ಸುರಿದು ಹಾಕಿದ್ದಾರೆ ಅಂತ? ಇದು ಕರ್ನಾಟಕ ಮಾರ್ಕೆಟಿಂಗ್ ಫೆಡರೇಷನ್ ಬಿಲ್ಡಿಂಗ್. ಇದು ಕಾರ್ಪೊರೇಷನ್ ಬಟ್ ಪಾರ್ಟ್ನರ್ಶಿಪ್ ವಿತ್ ಗವರ್ಮೆಂಟ್ ಇರಬೇಕು. ಬಟ್ ಇದು ರೈಟ್ ಇನ್ ದ ಸೆಂಟರ್ ಆಫ್ ಕನಿಂಗ್ಹ್ಯಾಮ್ ರೋಡ್ ನಲ್ಲಿ. ಎಷ್ಟು ನಮ್ಮ ಹತ್ರ ಜನ ಬರ್ತಾರೆ, ಇಂಟರ್ನ್ಯಾಷನಲ್ ಇಂದ ಬರ್ತಾರೆ, IT ಇಂದ ಬರ್ತಾರೆ, ಎಲ್ಲರ ಹತ್ರ ನಾವು ಕೆಲಸ ಮಾಡೋದು. ಈ ತರ ತಗೊಂಡ್ ಬಂದು ಹಾಕಿದ್ದಾರೆ. ಇದು ಲೈಟ್ ಆಫ್ ಮಾಡಿ ಬಾಡಿಗೆ ಜಾಸ್ತಿ ಮಾಡಿದಾರ ಹೇಗೆ ಅಂತ? ಇದು ಆರ್ಮ್ ಟ್ವಿಸ್ಟಿಂಗ್ ತರ ಇದು ಜಾಸ್ತಿ ಮಾಡಕ್ಕೆ ಈ ತರ ಮೋಸ ಕೊಡ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ಬಾಡಿಗೆ ಕಟ್ತಿದ್ರೆ ಎಷ್ಟು ಬಾಡಿಗೆ ಜಾಸ್ತಿ ಹೇಳಿದ್ದಾರೆ ಅವರು? ಇದು ಮುಂಚೆ ಅದು ಬಾಡಿಗೆ ನಾನ್ ಡಿಸೈಡ್ ಮಾಡಿಲ್ಲ, ಡಿಸೈಡ್ ಮಾಡೋದು ಮಾರ್ಕೆಟಿಂಗ್ ಫೆಡರೇಷನ್ ಅವರು ಕೊಟ್ಟಿರೋದು ರೇಟ್ನೇ ನಾನು ಕೊಡ್ತಾ ಇದ್ದೆ. ಆಮೇಲೆ ರಿನ್ಯೂ ಮಾಡಕ್ಕೆ 15-20% ನಾರ್ಮಲಿ ಆಗಬೇಕು, 15-20% ಮಾಡಿಲ್ಲ, 180% ಇನ್ಕ್ರೀಸ್ ಮಾಡಿದ್ದಾರೆ. ನಾನು ಹೇಳಿದೆ ಅವ್ರಿಗೆ 40-50% ಮಾಡಿ, ಬಟ್ ಇವರು ಇಲ್ಲ ಇಲ್ಲಿ ಜಾಸ್ತಿ ಮಾಡೋಣ ಅಂತ ಇದು ಎಲ್ಲ ಮಾಡ್ತಾರೆ. ಎಷ್ಟಿತ್ತು, ಎಷ್ಟು ಜಾಸ್ತಿ ಮಾಡಿದ್ದಾರೆ? 1 ಲಕ್ಷ ಇದೆ, 2,80,000 ರೂಪೀಸ್ ಏನೋ ಬರುತ್ತೆ ಇವಾಗ. ಇದಿಷ್ಟು ಆರ್ಟ್ ಗ್ಯಾಲರಿಯ ಮಾಲೀಕರಾದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ದೇವರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಕಲಾ ಗ್ಯಾಲರಿ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆ ಕಲಾ ಗ್ಯಾಲರಿಗೆ ಈಗ ಸಂಕಷ್ಟ ಎದುರಾಗಿರೋದು. ಕಾರಣ, ಏಕಾಏಕಿ 4 ಪಟ್ಟು ಕಟ್ಟಡದ ಬಾಡಿಗೆಯನ್ನ ಹೆಚ್ಚಳ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕಲಾ ಗ್ಯಾಲರಿಗೆ ಸಂಕಷ್ಟ ಎದುರಾಗಿರೋದು. 1 ಲಕ್ಷ ಇತ್ತು ಬಾಡಿಗೆ, ಈಗ ಬರೋಬ್ಬರಿ 2,80,000ಕ್ಕೆ ಏರಿಕೆಯನ್ನ ಮಾಡಲಾಗಿದೆ. ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಡಿಯಲ್ಲಿ ಬರುವಂತಹ ಕಟ್ಟಡದಲ್ಲಿರುವಂತಹ ಗ್ಯಾಲರಿ ಅಂಗಡಿ ಡೋರ್ಗೆ ಮಣ್ಣು ಸುರಿದು ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. 25 ವರ್ಷಗಳಿಂದ ಇದೇ ಕಟ್ಟಡದಲ್ಲಿರುವಂತಹ ಗ್ಯಾಲರಿ, ಹಾಗಾದ್ರೆ ಮುಂದೇನು ಮಾಡೋದು ಅಂತೇಳಿ ಮಾಲೀಕರು ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ನಾನೀಗ ಕನ್ನಿಂಗ್ಹ್ಯಾಮ್ ರೋಡ್ ಅಲ್ಲಿ ಇದ್ದೇನೆ. ಯಾಕಂದ್ರೆ ಇಲ್ಲಿ ನೋಡ್ತಿರ್ಬೋದು ಮಣ್ಣನ್ನ ಸುರಿದು ಹಾಕಿದ್ರೆ ಇದು ಆರ್ಟ್ ಗ್ಯಾಲರಿ ಕಟ್ಟಡ. ಒಳಗಡೆ ಎಲ್ಲ ವಿವಿಧ ಪೇಂಟಿಂಗ್ ಎಲ್ಲ ಮಾಡ್ತಿದ್ರು, ಇಲ್ಲಿ ಮಾರಾಟವಾಗ್ತಿದ್ರು. ಬಟ್ ಇದೀಗ ಏಕಾಏಕಿ ಇವರು ಯಾಕಂದ್ರೆ ಇಲ್ಲಿ ಆರ್ಟ್ ಗ್ಯಾಲರಿಯ ಮಾಲೀಕರನ್ನ ಖಾಲಿ ಮಾಡಿಸಬೇಕೆಂಬ ದೃಷ್ಟಿಯಿಂದ ಇದೀಗ ಮಣ್ಣನ್ನ ಸುರಿದು ಹಾಕಿದ್ದಾರೆ. ಹೀಗಾಗಿ 45 ಲಕ್ಷ ಖರ್ಚು ಮಾಡಿದ್ದಾರೆ. ಸುಮಾರು 25 ವರ್ಷಗಳಿಂದ ಇದೇ ಕಟ್ಟಡದಲ್ಲಿ ಒಂದ್ ಕಡೆ ಇವರು ವ್ಯಾಪಾರ ಮಾಡ್ತಿದ್ರು. ಕರ್ನಾಟಕ ಸ್ಟೇಟ್ ಕಾರ್ಪೊರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅವರು ಬಂದು ಇದೀಗ ಈ ಮಣ್ಣು ತಂದು ಹಾಕಿದ್ದಾರೆ. ಇಲ್ಲಿ ನೀವು ಏಕಾಏಕಿ ಯಾಕಂದ್ರೆ 1 ಲಕ್ಷ ಬಾಡಿಗೆ ಇತ್ತು, ಈಗ 3 ಲಕ್ಷ ಕಟ್ಟಿ ಎಂಬುದು ಒಂದ್ ಕಡೆ ತಾಕೀತು ಮಾಡಿದ್ದಾರೆ. ಇವರು ಅಷ್ಟು ಆಗಲ್ಲ ಎಂಬುದು ಒಂದ್ ಕಡೆ ಹೇಳಿಕೆ ನೀಡಿದರೆ ಆ ಒಂದು ದೃಷ್ಟಿಯಿಂದ ಇದೀಗ ಮಣ್ಣನ್ನ ಸುರಿದಿರುವ ಆರೋಪ ಸಹ ಕೇಳಿ ಬಂದಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾವ ರೀತಿಯಾಗಿದೆ. ಯಾಕಂದ್ರೆ ಕರೆಂಟ್ ಕಟ್ ಮಾಡೋದು, ನೀರು ಕಟ್ ಮಾಡೋದು, ಮಣ್ಣು ತಂದಲ್ಲಿ ಹಾಕಿದ್ದಾರೆ. ಹೀಗಾಗಿ ಇಲ್ಲಿನ ಮಾಲೀಕರು ಒಂದ್ ಕಡೆ ರೋಸಿ ಹೋಗಿದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಹ್ಯಾಂಡ್ ಓವರ್ ಸಹ ಈ ಒಂದು ಕಟ್ಟಡ ಇದೆ. ಯಾಕಂದ್ರೆ ಇದು ಆರ್ಟ್ ಗ್ಯಾಲರಿ, ಸುಮಾರು ವ್ಯಾಪಾರ ಆಗುತ್ತೆ. ಮತ್ತೊಂದು ಕಡೆ ವಿವಿಧ ಕಲ್ಚರ್ಗಳು ಇಲ್ಲ, ಪೇಂಟಿಂಗ್ ಆಗುತ್ತೆ. ಬಟ್ ಇದೀಗ ಮಣ್ಣನ್ನ ಸುರಿದು ಹಾಕಿದ್ದಾರೆ. ತುಂಬಾ ಲಾಸ್ ಆಗಿದೆ ಎಂಬುದು ಕಡೆ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಯಾಕಂದ್ರೆ 1 ಲಕ್ಷ ಬಾಡಿಗೆ ಇದೆ, ಈಗ ಏಕಾಏಕಿ 3 ಲಕ್ಷ ಕಟ್ಟಿ ಎಂಬುದು ಕಡೆ ಹೇಳ್ತಿದ್ದಾರೆ ಅಂತ. ಹೀಗಾಗಿ ಏಕ್ದಮ್ 2 ಲಕ್ಷ ಬಾಡಿಗೆ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಮಾಲೀಕರದ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನೆಲ್ಲ ತೊಂದರೆ ಆಗ್ತಿದೆ ಮತ್ತು ಯಾಕೆ ಮಣ್ಣನ್ನ ಸುರಿದು ಹೋಗಿದ್ದಾರೆ ಅಂತ ಇಲ್ಲಿ?
ಮೂರ್ ವರ್ಷದಿಂದ ರಿನ್ಯೂ ಮಾಡಬೇಕಾಗಿದ್ದು ಕಾಂಟ್ರಾಕ್ಟ್ ರಿನ್ಯೂ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ರೆಂಟ್ ಜಾಸ್ತಿ ಮಾಡಬೇಕು, ಪಿಡಬ್ಲ್ಯೂಡಿ ರೇಟ್ ಬಂದಿದೆ ಈ ತರ ಅಂತ. ಇದು ಬೇರೆ ಗೋಡೌನ್ ಇತ್ತು, 25 ಇಯರ್ಸ್ ಮುಂಚೆ ಇದು ಗೋಡೌನ್ ಇತ್ತು. ನಾವು ಇದಕ್ಕೆ ಎಲ್ಲ ರೆಡಿ ಮಾಡಿಸಿ, ಎಲ್ಲಿ ಇಲ್ಲ ಗಟರ್ ಇತ್ತು, ಇದೆಲ್ಲ ಗಟರ್ ಕಟ್ಟಿ ಕ್ಲಿಯರ್ ಮಾಡಿ ನಾವು ಆರ್ಟ್ ಅಂಡ್ ಕಲ್ಚರ್ ಸಪೋರ್ಟ್ ಮಾಡೋದು. ನಾವು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡಿದೀವಿ, ಬೇರೆ ಬೇರೆ ಗವರ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲ ಮಾಡಿದೀವಿ, ಮ್ಯೂಸಿಯಮ್ಸ್ ಮಾಡಿದೀವಿ, ಎಲ್ಲ ಆರ್ಟ್ ಅಂಡ್ ಕಲ್ಚರ್ ಸಪೋರ್ಟ್ ಮಾಡೋದು. ನಮ್ಗೆ ಕಟ್ಟಡ ಯಾರಿಗೆ ಸೇರುತ್ತೆ, ಯಾಕೆ ಈ ತರ ಮಣ್ಣು ಸುರಿದಾಕಿದಾರೆ ಅಂತ? ಇದು ಕರ್ನಾಟಕ ಮಾರ್ಕೆಟಿಂಗ್ ಫೆಡರೇಷನ್ ಬಿಲ್ಡಿಂಗ್, ಇದು ಕಾರ್ಪೊರೇಷನ್ ಬಟ್ ಪಾರ್ಟ್ನರ್ಶಿಪ್ ವಿತ್ ಗವರ್ಮೆಂಟ್ ಇರಬೇಕು. ಬಟ್ ಇದು ರೈಟ್ ಇನ್ ದ ಸೆಂಟರ್ ಆಫ್ ಕನಿಂಗ್ಹ್ಯಾಮ್ ರೋಡ್ ನಲ್ಲಿ. ಇಷ್ಟು ನಮ್ಮ ಹತ್ರ ಜನ ಬರ್ತಾರೆ, ಇಂಟರ್ನ್ಯಾಷನಲ್ ಇಂದ ಬರ್ತಾರೆ, IT ಇಂದ ಬರ್ತಾರೆ, ಎಲ್ಲರ ಹತ್ರ ನಾವು ಕೆಲಸ ಮಾಡೋದು. ಈ ತರ ತಗೊಂಡ್ ಬಂದು ಹಾಕಿದ್ದಾರೆ. ಇದು ಲೈಟ್ ಆಫ್ ಮಾಡಿ ಬಾಡಿಗೆ ಜಾಸ್ತಿ ಮಾಡಿದಾರ ಹೇಗೆ ಅಂತ? ಇದು ಆರ್ಮ್ ಟ್ವಿಸ್ಟಿಂಗ್ ತರ ಇದು ಜಾಸ್ತಿ ಮಾಡಕ್ಕೆ ಈ ತರ ಮೋಸ ಕೊಡ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ಬಾಡಿಗೆ ಕಟ್ತಿದ್ರೆ ಎಷ್ಟು ಬಾಡಿಗೆ ಜಾಸ್ತಿ ಹೇಳಿದಾರೆ ಅವರು? ಇದು ಮುಂಚೆ ಅದು ಬಾಡಿಗೆ ನಾನ್ ಡಿಸೈಡ್ ಮಾಡಿಲ್ಲ, ಡಿಸೈಡ್ ಮಾಡೋದು ಮಾರ್ಕೆಟಿಂಗ್ ಫೆಡರೇಷನ್ ಅವರು ಕೊಟ್ಟಿರೋದು ರೇಟ್ನೇ ನಾನು ಕೊಡ್ತಾ ಇದ್ದೆ. ಆಮೇಲೆ ರಿನ್ಯೂ ಮಾಡೋಕೆ 15-20% ನಾರ್ಮಲಿ ಆಗಬೇಕು, 15-20% ಮಾಡಿಲ್ಲ, 180% ಇನ್ಕ್ರೀಸ್ ಮಾಡಿದ್ದಾರೆ. ನಾನು ಹೇಳಿದೆ ಅವ್ರಿಗೆ 40-50% ಮಾಡಿ, ಬಟ್ ಇವರು ಇಲ್ಲ ಇಲ್ಲಿ ಜಾಸ್ತಿ ಮಾಡೋಣ ಅಂತ ಇದು ಎಲ್ಲ ಮಾಡ್ತಾರೆ. ಎಷ್ಟಿತ್ತು, ಎಷ್ಟು ಜಾಸ್ತಿ ಮಾಡಿದ್ದಾರೆ? 1 ಲಕ್ಷ ಇದೆ, 2,80,000 ರೂಪೀಸ್ ಏನೋ ಬರುತ್ತೆ ಇವಾಗ. ಇದಿಷ್ಟು ಆರ್ಟ್ ಗ್ಯಾಲರಿಯ ಮಾಲೀಕರಾದ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ದೇವರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.